ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಎಂ ಶಂಕರ್ ಅಂತ. ಶಂಕರ್ ಪ್ರಚಾರ ಸಮಿತಿಯಿಂದ ನಾನು ಹೆಚ್ಚು ಕಡಿಮೆ ಒಂದು 4-5 ತಿಂಗಳಿಂದ ವೀಡಿಯೋಸ್ ಮಾಡಿರಲಿಲ್ಲ. ಯಾಕಂದರೆ ನನಗೆ ತುಂಬ ಕೆಲಸಗಳಿತ್ತು, ಅನಿವಾರ್ಯತೆ, ಅದನ್ನು ಮಾಡೋಕ್ಕಾಗಲಿಲ್ಲ. ತುಂಬ ದಿನಗಳ ಮೇಲೆ ತಮ್ಮೊಂದಿಗೆ ಬರ್ತಾಯಿದ್ದೀನಿ. ನನ್ನ ಹೆಸರು ಎಂ ಶಂಕರ್, ತಮಗೆಲ್ಲ ಗೊತ್ತಿದೆ. ಸುಮಾರು ವೀಡಿಯೋಸ್ಗೆಲ್ಲ ತಾವೆಲ್ಲ ತುಂಬ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಉತ್ತೇಜನ ಕೊಟ್ಟಿದ್ದೀರಾ. ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು ನಾನೊಂದು ವಿಡಿಯೋ ಮಾಡ್ತಾಯಿರೋ ಒಂದು ಉದ್ದೇಶ ಏನು ಅಂದರೆ, ಇಲ್ಲಿ ಒಂದು ರಾಮಮೂರ್ತಿ ನಗರ ಅಂತ ತಾವೆಲ್ಲ ಕೇಳಿದ್ದೀರಾ. KR ಪುರಂ ಕಾನ್ಸ್ಟಿಟ್ಯೂನ್ಸಿಲಿ ರಾಮಮೂರ್ತಿ ನಗರ ಅನ್ನೋದು ಒಂದು ಬಡಾವಣೆ ಅಲ್ವಾ. ಇಲ್ಲಿ ರಾಮಮೂರ್ತಿ ನಗರ 26ನೇ ವಾರ್ಡು ಅಂತ ಈ ಚರ್ಚ್ ಇದೆ. ಇಲ್ಲಿ ಒಂದು ಈ ಚರ್ಚ್ ಪಕ್ಕದಲ್ಲಿ, ಆ ಚರ್ಚ್ ಪಕ್ಕದಲ್ಲಿ 7ನೇ ಮೇನ್ ರಸ್ತೆ, ಮುಖ್ಯ ರಸ್ತೆ, ಅಲ್ಲಿ ಕಾಲೇಜ್ ಇದೆ. ಹೋಗ್ತಾನೆ ನಡ್ಕೊಂಡು ಹೋಗುವಾಗ ಒಂದು ವುಮೆನ್ಸ್ ಕಾಲೇಜ್ ಇದೆ, ಸೆಂಟ್ ಆ್ಯನೀಸ್ ವುಮೆನ್ಸ್ ಕಾಲೇಜ್ ಅಂತ, ಹೆಣ್ಮಕ್ಳು ಕಾಲೇಜ್. ಅದು ಡಿಗ್ರಿ ಕಾಲೇಜ್ವರೆಗೂ ಇದೆ, PUC ಇಂದ. ಆಮೇಲೆ ಸ್ಕೂಲು ಇದೆ, ಆಂಟೋನಿ ಸ್ಕೂಲ್ ಅಂತ. ಸ್ವಲ್ಪ ಮುಂದೆ ಬರ್ತಾ ಇದ್ದರೆ ಅಲ್ಲಿಂದ ಒಂದು 10 ಫೀಟ್ to 20 ಫೀಟ್ ದೊಡ್ಡಮ್ಮನ ದೇವಸ್ಥಾನ ಅಂತ ಎಡಗಡೆ ಒಂದು ದೇವಸ್ಥಾನ ಇದೆ. ದೊಡ್ಡಮ್ಮನ ದೇವಸ್ಥಾನ 7ನೇ ಕ್ರಾಸಲ್ಲಿ ಕಾರ್ನರಲ್ಲೇ ದೊಡ್ಡಮ್ಮನ ದೇವಸ್ಥಾನ. ತುಂಬ ಅದು ಇತ್ತೀಚೆಗೆ ಒಂದು 2 ವರ್ಷ ಆಯಿತು ಶುರುವಾಗಿ. ತುಂಬ ಅದು ಪಾಪ್ಯುಲರ್ ಆಗಿದೆ. ತುಂಬ ಜನ ಪ್ರತಿ ಶುಕ್ರವಾರ ಅನ್ನದಾನ ಮಾಡ್ತಾರೆ, ಜನಗಳು ಬರ್ತಾರೆ, ಹೋಗ್ತಾರೆ. ಆದರೆ ಒಂದು ದುಃಖಕರವಾದಂಥ ವಿಚಾರ ಏನಂದರೆ, ಆ ದೊಡ್ಡಮ್ಮನ ದೇವಸ್ಥಾನ ಮೋರಿಲಿ ಡ್ರೈನೇಜ್ ನೀರು, ಟಕ್ಕಸ್ ನೀರು ಯಾವ ರೀತಿ ಕೆರೆ ಥರ ಹೆಚ್ಚು ಕಡಿಮೆ ಇದು 3 ವರ್ಷದಿಂದ ಸತತವಾಗಿ ರೋಡ್ ಸೈಡಲ್ಲಿ ಹೋಗ್ತಾ ಇರುತ್ತೆ. ದುರ್ವಾಸನೆ, ಆ ಗಬ್ಬು ವಾಸನೆ, ಯಾರು ಹೇಳೋರು ಕೇಳೋರಿಲ್ಲ. ಈ ಜನರುಗಳು ಹೆಚ್ಚು ಕಡಿಮೆ ಇಲ್ಲಿಂದ ಅಲ್ಲಿಗೆ ಒಂದು 70-80 ಮನೆ ಇದೆ ರೋಡ್ ಸೈಡಲ್ಲಿ. ಮೇನ್ ರೋಡ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಮಮೂರ್ತಿ ನಗರನ. ಅಲ್ಲೇ NRI ಕಾಲೇಜಿಂದ ಬರೋರು ಕಲ್ಕೆರೆ ರೋಡ್ ಮೇನ್ ರೋಡು, ಅದ್ರ ಪಕ್ಕದ ರೋಡೆ ಸೆಂಟ್ ಆ್ಯನಿ ಕಾಲೇಜ್ ರೋಡಲ್ಲಿ ಆ ದೊಡ್ಡಮ್ಮನ ದೇವಸ್ಥಾನದ ಹತ್ರ ಶುರು ಆದರೆ ಈ ಮೋರಿ ನೀರು ಅದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಕೆರೆ ಹೋದಂಗೆ ಹೋಗ್ತಾನೆ ಇರುತ್ತೆ ಸತತವಾಗಿ 24 ಗಂಟೆಗಳ ಕಾಲ. ನಾನು ಒಬ್ಬ ರಾಜಕಾರಣಿಯಾಗಿ, ಮುಖಂಡರಾಗಿ, ನೂರಾರು ಜನಗಳು ನನಗೆ ಪ್ರತಿನಿತ್ಯ ಕಂಪ್ಲೇಂಟ್ಸ್ ಕೊಡ್ತಾ ಇದ್ದಾರೆ. ಏನು ಸರ್, ನಾವು ಎಲ್ಲ ಕಡೆ ಹೋಗಿ ಟ್ರೈ ಮಾಡ್ತಾ ಇದ್ದೀವಿ, ಈ ಒಂದು ಕೆಟ್ಟ ನೀರು ಬರ್ತಾ ಇದೆ, ಅದನ್ನು ನಿಲ್ಲಿಸೋದಕ್ಕೆ ಯಾರ ಕೈ ಸಾಧ್ಯ ಆಗ್ತಾ ಇಲ್ಲಲ್ಲ ಸರ್ ಅಂದ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ BBMP ಆಫೀಸ್ಗೆ ಹೋಗಿ ಲೆಟ್ರ್ ಕೊಟ್ವಿ, BWSSಗೆ ಹೋಗಿ ಲೆಟ್ರ್ ಕೊಟ್ವಿ. ಈ ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ, ಇದಕ್ಕೆ ಪರಿಹಾರ ಯಾರು ಅಷ್ಟು ಆಸಕ್ತಿ ವಹಿಸ್ತಾ ಇಲ್ಲ. ಸರ್ಕಾರದವ್ರು ಏನಕ್ಕೋಸ್ಕರ ಸಂಬಳ ಕೊಡ್ತಾ ಇದೆ ಅಧಿಕಾರಿಗಳಿಗೆ, ಯಾರಿಗೂ ಏನಿದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಅನುಕಂಪ ಅನ್ನೋದಿಲ್ವಾ, ದಯೆ ಇಲ್ವಾ, ಕರುಣೆ ಇಲ್ವಾ? ಎಷ್ಟು ಕೆಟ್ಟ ಭಯಾನಕವಾದಂಥ ಸ್ಮೆಲ್ ಅಂದರೆ ಆ ರೋಡಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಆ ಮಕ್ಕಳು ಸ್ಕೂಲು 9:10 ಗಂಟೆಗೆ ಸ್ಕೂಲು, ಕಾಲೇಜ್ ಮಕ್ಕಳಿಗೂ 11 ಗಂಟೆಗೆ ಸ್ಕೂಲ್, ಕಾಲೇಜ್ ಇದೆ. ಆ ರೋಡ್ ಸೈಡಲ್ಲಿ ಹೋಗೋದಕ್ಕೆ ಎಷ್ಟು ಒಂದು ಅಂದರೆ ಆ ವಾತಾವರಣ ಅದು ಹೇಳೋಕ್ಕೆ ಅಸಾಧ್ಯ. ಅದು ಅಂಥ ಒಂದು ದುರ್ವಾಸನೆ ಬರ್ತಾಯಿದೆ. ಅಲ್ಲಿರೋ ಮನೆಯವರುಗಳೆಲ್ಲ 24 ಗಂಟೆ ಬಗಲಾಕೊಂಡಿರ್ಬೇಕು ಇವರೇ, ಆ ರೀತಿ ಆಗ್ತಾಯಿದೆ. ಅದು ಮಳೆಗಾಲ ಬಂದರೆ ಮುಗೀತು. ಹೋಗಿ BBMP ಕೆಲಸ ಕೊಟ್ಟರೆ, ಹೋಗಿ ಕಂಪ್ಲೇಂಟ್ ಕೊಟ್ಟರೆ, AROಗಾಗಿರ್ಬೋದು, AEEಗಾಗಿರ್ಬೋದು, ಅವರು ನಾವು ಮಾಡ್ತೀವಿ ಆಶ್ವಾಸನೆ ಕೊಡ್ತಾರೆ, ಇವ್ರು ಬಂದ್ಬಿಡೋದು ವಾಪಸ್ಸು. ಅಲ್ಲಿ ನೋಡಿದ್ರೆ ಒಂದಿನ ನಿಲ್ಲಿಸ್ತಾರೆ ನೀರು ಟೆಂಪ್ರವರಿಲಿ ಬಂದು, ಅದನ್ನು ಮೂಲ ಕಂಡಿಡಿಯೋಕೆ ಆಗ್ತಾ ಇಲ್ಲ. ಆ ಪಕ್ಕದ ರೋಡಲ್ಲಿ ಈ ದೊಡ್ಡಮ್ಮನ ದೇವಸ್ಥಾನ ಕಾರ್ನರ್ ಮೋರಿಯಿಂದ ಸ್ಟಾರ್ಟ್ ಆಗಿದೆ ಆ ನೀರು, ಹೆಚ್ಚು ಕಡಿಮೆ ಚರ್ಚ್ವರೆಗೂ ಹೋಗ್ತಾ ಇದೆ. ದುರ್ವಾಸನೆ, ಗಬ್ಬು, ಕಕ್ಕಸ್ ನೀರು, ಡ್ರೈನೇಜ್ ವಾಟ್ರು. ರೋಡ್ ಸೈಡಲ್ಲಿ ಗಾಡಿಗಳು ಹೋಗ್ಬಿಟ್ರೆ ಮಕ್ಕಳು ಯೂನಿಫಾರ್ಮ್ ಹಾಕಿ ನಾವು ಕಣ್ಮುಂದೆ ನೋಡಿದ್ದೀವಿ. ಆ ನೀರು ಹಾರುತ್ತಲ್ಲ, ಆ ಮಕ್ಕಳು ಪಾಪ ಹೆಂಗೆ ಸ್ಕೂಲ್ಗೆ ಹೋಗೋಕ್ಕೆ ಸಾಧ್ಯನಾ? ತಿರ್ಗಾ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬೇರೆ ಡ್ರೆಸ್ ಹಾಕೊಂಡ್ಬರ್ಬೇಕು. ಇಂಥ ಒಂದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ ಈ ರಾಮಮೂರ್ತಿ ನಗರ 26ನೇ ವಾರ್ಡಲ್ಲಿ, ಚರ್ಚ್ ಪಕ್ಕ 7ನೇ ಮೇನ್ ರೋಡಲ್ಲಿ. ಇಲ್ಲಿ ಈ ಸೆಂಟ್ ಆನೀಸ್ ಸ್ಕೂಲಿಂದ ಸ್ವಲ್ಪ ಮುಂದೆ ಬಂದರೆ ದೊಡ್ಡಮ್ಮನ ದೇವಸ್ಥಾನ ಹತ್ರ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರ್ಬೋದು, BBMP ಇರ್ಬೋದು, BWSS ಇರ್ಬೋದು, ಯಾರು ಆಸಕ್ತಿ ವಹಿಸ್ತಾ ಇಲ್ಲ. ಹೋಗಿ ನೂರಾರು ಅರ್ಜಿಗಳು ಕೊಟ್ಟರು, ಮಾಡ್ತೀವಿ, ಸರಿ ಮಾಡಿಸ್ತೀವಿ, ನೀವು ಏನು ತೊಂದರೆ ಮಾಡಿಲ್ಲ, ನಾವು ಮಾಡ್ತೀವಿ, ಇಷ್ಟೇ ಆಶ್ವಾಸನೆ. ಬರ್ತಾರೆ ಒಂದಿನ ಮಟ್ಟಿಗೆ, ಟೆಂಪ್ರವರಿಲಿ ದೇ ವಿಲ್ ಸ್ಟಾಪ್, ಅಗೇನ್ ಫ್ರಮ್ ಟುಮಾರೋ ಆನ್ವರ್ಡ್ ಇಟ್ ವಿಲ್ ಸ್ಟಾರ್ಟ್. ಇದಕ್ಕೇನು ಎಂಡಿಂಗ್ ಇಲ್ವಾ? ತೆರೆ ಹೇಳ್ತಾ ಇಲ್ವಾ ಇದಕ್ಕೆ? ಯಾಕೆ ಸರ್ಕಾರದವರು ನೋಡಿ, ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಸರ್ಕಾರ. ಇವತ್ತು ಎಷ್ಟು ಚೆನ್ನಾಗಿ ಮೂಲ ಸೌಕರ್ಯದ ಬಗ್ಗೆ ಆದ್ಯತೆ ಕೊಟ್ಟಿದ್ದಾರೆ. ಏನು ಅವರು ಮ್ಯಾನಿಫೆಸ್ಟೋಲ್ಲಿ 5 ಇಶ್ಯೂಸ್ನ ಅದನ್ನು ಅನುಷ್ಠಾನಗೊಳಿಸಿದ್ದಾರೆ. ಅದಕ್ಕೆಲ್ಲ ನಮ್ಗೆ ಒಪ್ಪಿಗೆ ಇದೆ, ಸಂತೋಷ ಇದೆ. ಆದರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು, ಯಾರು ಇದನ್ನು ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ,
ನೋಡಿ, ಇದರಲ್ಲಿ ತಾರತಮ್ಯ ಮಾಡಬಾರ್ದು. ವಿರೋಧ ಪಕ್ಷದವರಾಗಿರ್ಬೋದು, ಇಲ್ಲಿ BJP ಸರ್ಕಾರ, BJP ಶಾಸಕರು ಇರ್ಬೋದು, ಇದು ನಾವು ಅಣ್ಣ ತಮ್ಮ ಅಕ್ಕ ತಂಗಿರು, ನಾವೆಲ್ಲರೂ ಒಂದೇ. ಪಕ್ಷ ಭೇದ ಮಾಡಬಾರ್ದು, ಯಾವ ಪಕ್ಷನೇ ಆಗಿರಲಿ. ಈಗ ಕಾಂಗ್ರೆಸ್ಸಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಅವರು ಗಮನಕ್ಕೂ ತರ್ತಾ ಇದ್ದೀವಿ, BJP ಅವ್ರ ಗಮನಕ್ಕೂ ತಂದಿದ್ದೀವಿ, ಪ್ರತಿಯೊಬ್ಬರು ಮುಖಂಡರ ಗಮನಕ್ಕೂ ತಂದಿದ್ದೀವಿ. ಆದರೆ ಕೆಲಸ ನಾವು ಯೋಚನೆ ಮಾಡಿರೋ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇದು ಹೆಚ್ಚು ಕಡಿಮೆ 3-4 ವರ್ಷದಿಂದ ಸತತವಾಗಿ ಡ್ರೈನೇಜ್ ನೀರು, ನಾನು 2 ಫೋಟೋ ಕಳಿಸ್ತೀನಿ, ಇದರಲ್ಲಿ ನೋಡಿ ನೀವು ತಾವು. ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ಕಾಯಿಲೆಗಳು ಶುರುವಾಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಈ ದುರ್ವಾಸನೆ, ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ, ಆ ಕಾಲೇಜ್ ಅವರಿಗೆ, ಸೆಂಟ್ ಆನಿ ವುಮೆನ್ ಕಾಲೇಜ್ ಅವರಿಗೆ, ದೇ ಆರ್ ನಾಟ್ ಎಟ್ ಆಲ್ ಬಾದರ್ಡ್, ದೇ ಆರ್ ಲೀಸ್ಟ್ ಕನ್ಸರ್ನ್ಡ್. ದೇ ವಾಂಟ್ಸ್ ಮನಿ ಫ್ರಮ್ ದಿ ಸ್ಟೂಡೆಂಟ್ಸ್. ಫೀಸ್ ಬೇಕು, ಡೊನೇಷನ್ ಬೇಕು. ಇದನ್ನು ಯಾಕೆ ಮಾಡ್ತಾ ಇಲ್ಲ? ನಾನು ಒಬ್ಬ ರಾಜಕಾರಣಿ, 20 ವರ್ಷದಿಂದ ಸೇವೆ ಮಾಡಿದ್ದೇನೆ ರಾಜಕೀಯ ಕ್ಷೇತ್ರದಲ್ಲಿ. ಸಾರ್ವಜನಿಕರ ಸೇವೆ, ಜನಾರ್ದನ ಸೇವೆ ಅಂತ ಹೇಳ್ತಾರೆ ಎಲ್ಲ. ಆದ್ದರಿಂದ ನಾನು ಪ್ರತಿಯೊಬ್ಬರಿಗೂ ವಿಡಿಯೋ ಮುಖೇನ ನಾನು ತುಂಬ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟವರು BBMP ಅವರು ಇರ್ಬೋದು, ಇಲ್ಲ BWS ಇದ್ದರು, ಇಲ್ಲಿ ಸ್ಥಳೀಯ ರಾಜಕಾರಣಿಗಳಿದ್ದರು, ಸ್ಥಳೀಯ ಮುಖಂಡರುಗಳಿದ್ದರು, ಆದಷ್ಟು ಕೂಡಲೇ ಇದನ್ನು ಸಮಸ್ಯೆನೇ ಬಗೆಹರಿಸ್ಕೊಡಿ. ಆ ಡ್ರೈನೇಜ್ ಮೋರಿ ನೀರು ಬರ್ತಾ ಇರೋದನ್ನು ಅದನ್ನು ಅಲ್ಲಿಗೆ ನಿಲ್ಲಿಸ್ಬೇಕು, ಸ್ಟಾಪ್ ಮಾಡಬೇಕು. ಆ ಮೂಲ ಕಂಡುಹಿಡೀರಿ, ಎಲ್ಲಿಂದ ಬರ್ತಾ ಇದೆ ಅದು, ಯಾಕೆ 3 ವರ್ಷ ಟೈಮಿಂದ ಆಗ್ತಾ ಇಲ್ವ ನಿಮ್ಮ ಕೈಲಿ? ಮನಸ್ಸು ಮಾಡ್ತಾ ಇಲ್ವಾ? ಯೋಚನೆ ಮಾಡಿ. ಇಲ್ಲಿ ಜನಪ್ರತಿನಿಧಿಗಳಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ನಾವು ಚುನಾವಣೆ ಸಂದರ್ಭದಲ್ಲಿ ಮನೆಗೆ ಹೋದಾಗ ನಮಗೆ ಕ್ಯಾಕರ್ ಸುಗಿತಾರೆ, ಏನು ಮುಖಂಡರುಗಳು ನೀವು, ಇದು ನನ್ನ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ, ನಾವು ಯಾವ ರೀತಿ ಮುಖ ಎತ್ಕೊಂಡು ಹೋಗೋ ಅವ್ರನ್ನ ಮತ್ತೆ ಮತಯಾಚನೆ ಮಾಡೋಕ್ಕಾಗುತ್ತಾ? ಸ್ವಲ್ಪ ಯೋಚನೆ ಮಾಡಬೇಕು. ಸರ್ಕಾರದವರು ದಯವಿಟ್ಟು ಇದನ್ನು ಕೂಡಲೇ ತುಂಬ ಗಂಭೀರವಾಗಿ ಪರಿಗಣನೆ ಮಾಡಿಕೊಂಡು BBMP ಕಮಿಷನರ್ ಜೊತೆ ಮಾತಾಡಿಕೊಂಡು, BWS ಕಮಿಷನರ್ ಜೊತೆ ಮಾತಾಡಿಕೊಂಡು ಈ ಸಮಸ್ಯೆಗೆ ಬಗೆಹರಿಯೋದಕ್ಕೆ ಒಂದು ಸೂಕ್ತವಾದಂತಹ ನಿಲುವು ತಗೊಂಡು ಮಾಡಿದ್ರೆ ಖಂಡಿತ ಯಶಸ್ವಿಯಾಗುತ್ತೆ. ಈ ಒಂದು ಕ್ರೆಡಿಟ್ ಗೋಸ್ಟು ಯಾರು ಮಾಡ್ತೀರಾ ಅವ್ರಿಗೆ ಹೋಗುತ್ತಿದ್ದು. ಯಾಕಂದರೆ ಇಷ್ಟು ಸಾವಿರಾರು ಜನಗಳು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಕಣ್ಣೀರು ಒರೆಸೋರು ಯಾರಿದ್ದಾರೆ? ಈ ನೀರು ನಿಲ್ಲಿಸೋರು ಯಾರಿದ್ದಾರೆ? ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಸಿದ್ದರಾಮಯ್ಯ ಸರ್ಕಾರದವ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ, ತಮ್ಮ ಶಾಸಕರು ಇರ್ಬೋದು, ತಮ್ಮ ಮುಖಂಡರುಗಳಿರ್ಬೋದು, ಇವಾಗ ಸದ್ಯದಲ್ಲೇ ಸರ್ಕಾರ ತಮ್ಮದೇ ನಡೀತಾ ಇರೋದ್ರಿಂದ ತಾವು ಇಷ್ಟೆಲ್ಲ ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸದ ಬಗ್ಗೆ ಗಮನ ಕೊಡ್ತಾ ಇದ್ದೀರಾ, ಎಲ್ಲ ಅನುಷ್ಠಾನ ಮಾಡಿದ್ದೀರಾ, ಎಲ್ಲರೂ ಒಂದು ಹೊಗಳಿಕೆ ಪಾತ್ರರಾಗಿದ್ದೀರಾ. ಕಾಂಗ್ರೆಸ್ ಸರ್ಕಾರ ಅಷ್ಟು ಒಳ್ಳೆ ಸರ್ಕಾರ ಅಂತ ಜನರುಗಳೆಲ್ಲ ಅಷ್ಟು ಒಂದು ಕೊಂಡಾಡ್ತಾ ಇರುವಾಗ ಈ ರೀತಿ ಒಂದು ಸಂದರ್ಭಗಳು ಮೂಡಿ ಬರ್ತದವಲ್ಲ, ಈ ರೀತಿ ಇದಕ್ಕೆ ಯಾಕೆ ತಾವು ಸ್ವಲ್ಪ ಮನಸ್ಸು ಮಾಡಿ ಇಲ್ಲಿ ಜನರಿಗೊಂದು ನ್ಯಾಯ ಕೊಡಿ. ಇಷ್ಟೇ ನಾನು ಕೇಳೋದು. ನಾನು ಈಗ ಫೋಟೋಸ್ ಕಳಿಸ್ತೀನಿ, ಆ ಫೋಟೋಲ್ಲಿ ನೋಡಿ ಮೋರಿ ನೀರು ಯಾವ ರೀತಿ ಹರ್ಕೊಂಡು ಹೋಗ್ತಾ ಇದೆ. ಹೆಚ್ಚು ಕಡಿಮೆ 3-4 ವರ್ಷದಿಂದ ಇದಕ್ಕೆ ಪರಿಹಾರ ಮಾಡೋಕ್ಕಾಗ್ತಾನೇ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅಷ್ಟು ಇಂಟ್ರೆಸ್ಟ್ ತಗೊಳ್ಳೋರು ನೋ ಒನ್ ಇಸ್ ದೇರ್. ದೇ ವಿಲ್ ಅಶ್ಯೂರ್ ಬಟ್ ದೇ ವಿಲ್ ನಾಟ್ ಡೂ. ಇದು ಪಕ್ಕ ಹಿಂಗಾಗಿದೆ. ಆದ್ದರಿಂದ ನಾನು ಕಳಕಳಿಯಿಂದ ಕಡೆಯದಾಗಿ ಮಗದೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ದೊಡ್ಡಮ್ಮನ ದೇವಸ್ಥಾನ ಪಕ್ಕದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಮೋರಿ ನೀರು ಬರೋದು. ಕಕ್ಕಸ್ ನೀರು ರೋಡ್ಸ್ ತುಂಬ ಹೋಗ್ತಾ ಇದೆ ಅಲ್ಲಿವರೆಗೂ. ಮೇನ್ ರೋಡು ಗಾಡಿಗಳು ಬಂದರೆ ಬಟ್ಟೆ ಮೇಲೆ ಬೀಳುತ್ತೆ ನೀರು. ಇದನ್ನು ದಯವಿಟ್ಟು ಸರ್ಕಾರದವರೇ ಆಗಿರಲಿ, ವಿರೋಧ ಪಕ್ಷದವರಾಗಿರಲಿ, ಯಾರೇ ಆಗಿರಲಿ ತಾರತಮ್ಯ ತೋರಿಸ್ಬೇಡಿ. ನಮ್ಮ ಜನ, ನಮ್ಮ ಒಂದು ಮೂಲ ಸೌಕರ್ಯ ಚೆನ್ನಾಗಿರಬೇಕು, ನಮ್ಮ ಜನ ಚೆನ್ನಾಗಿರಬೇಕು. ಪಕ್ಷ ಯಾವುದೇ ಬರಲಿ, ಇದಕ್ಕೆಲ್ಲ ನಾವೆಲ್ಲ ಒಮ್ಮತದಿಂದ ಒಗ್ಗಟ್ಟಾಗಿ ಹೋರಾಟ ಮಾಡಿ ಇಂಥದಕ್ಕೆ ನ್ಯಾಯ ಕೊಡಿಸ್ಕೊಟ್ರೆ ನಾಳೆ ದಿನ ನಮಗೆ ಒಳ್ಳೆಯ ಹೆಸರು ಬರುತ್ತಲ್ವ. ಇದನ್ನೆಲ್ಲ ಯೋಚನೆ ಮಾಡಬೇಕು. ಎಲ್ಲ ರಾಜಕಾರಣಿಗಳಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. BBMP ಅವ್ರ ಅಧಿಕಾರಿಗಳು ಇದೇನಾದ್ರು ಮಾಡಲಿಲ್ಲ ಅಂದರೆ ನಾನು ಸಿದ್ದರಾಮಯ್ಯ ಅವ್ರಿಗೆ ತುಂಬ ಆಪ್ತರು, ನಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ DK ಶಿವಕುಮಾರು ನನ್ನ ಕ್ಲಾಸ್ಮೇಟು 8th 9th 10th ರಾಜಾಜನಗರ ಫಸ್ಟ್ ಬ್ಲಾಕ್ ವಿದ್ಯಾಸಂಘ ಸ್ಕೂಲಲ್ಲಿ ಓದ್ದವ್ರನ್ನ ಜೊತೆಗೆ. ನಾನು ಅಲ್ಲಿವರೆಗೂ ಹೋಗಿಲ್ಲ. ನಾನು ಅಲ್ಲಿವರೆಗೂ ಹೋಗೋಂಥ ಮುಂಚೆ ಇಂಥ ಚಿಕ್ಕ ಪುಟ್ಟ ವಿಚಾರಗಳು ಇಲ್ಲೇ ಮಾಡ್ಕೋಬೋದು, ಪರಿಹಾರ ಮಾಡ್ಕೋಬೋದು. ಯಾಕೆ ಮಾಡ್ತಾ ಇಲ್ಲ? ಜನರುಗಳು ನನ್ನ ಗಮನಕ್ಕೆ ಪ್ರತಿನಿತ್ಯ ಬಂದು ನನ್ನ ತಲೆ ತಿಂತಾ ಇದ್ದಾರೆ. ನನಗೆ ತುಂಬ ನೊಂದು ನಾನು ಇವತ್ತು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ನನ್ನ ಹೆಸರು ಸ್ವಲ್ಪ ಚಾನಲ್ ಚೆನ್ನಾಗಿ ಓಡ್ತಾ ಇದೆ. ಇದು ಎಲ್ಲ ಕಡೆ ಹೋಗ್ತಾ ಆಗುತ್ತೆ, ವೈರಲ್ ಆಗ್ತಾ ಇದೆ. ಆದ್ದರಿಂದ ನಾನು ಇದೇ ಕಡೆಯಿಂದ ಕೇಳ್ಕೊತಾ ಇದ್ದೀನಿ, ಇನ್ನು ಮುಂದೆ ಇದನ್ನು ಒಂದು ಪರಿಹಾರ ಕೊಡಿ. ಪರಿಹಾರ ಕೊಟ್ಟರೆ ಎಲ್ಲರಿಗೂ ಒಳ್ಳೆಯದು. ಇಲ್ಲ ಅಂದರೆ ಸರ್ಕಾರ ಉಗ್ರವಾದ ಕ್ರಮ ತಗೊಳುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ದೀರಾ, ಇದನ್ನು ಯಾರು ವಿಡಿಯೋ ನೋಡಿದ್ದೀರಾ, ಇವಾಗ ನೋಡ್ತೀರಾ, ನೋಡೋರು ಇದ್ದೀರಾ, ಸುಮ್ಮನೆ ಮಾತ್ರ ಕೂತ್ಕೊಬಿಡಿ. ಇದು ನಮ್ಮನೆ ಕೆಲಸ, ನಮ್ಮ ರೋಡ್ ಕೆಲಸ, ಆ ಭಾವನೆ ನಿಮ್ಗೆ ಬರಬೇಕು. ಸರ್ಕಾರದವ್ರು ನಿಮ್ಗೆ ಸಂಬಳ ಕೊಡ್ತಾ ಇದ್ದಾರೆ, ಅದರ ಬಗ್ಗೆ ನ್ಯಾಯ ಕೊಡಿ.
ನಾವು ಅಷ್ಟೇ ಕೇಳ್ತಾ ಇರೋದು. ಇಲ್ಲಿ ಬಂದು ಜನರ ಸಮಸ್ಯೆನ ಬಗೆಹರಿಸಿ, ಆ ಕೆಟ್ಟ ನೀರು ವಾಸನೆ ನೀರು ಎಲ್ಲರ ಮನೆದು ಆ ರೋಡಲ್ಲಿ ಹೋಗ್ತಾ ಇದೆಯಲ್ಲ, ಆ ವಾಸನೆ ಕುತ್ಕೊಂಡು ಅಲ್ಲಿ ಸ್ಥಳೀಯರು ಆ ಮನೆ, ಆ ರೋಡಲ್ಲಿ ಒಂದು 70-80 ಮನೆ ಇದೆ, ಅವ್ರು ಯಾವ ರೀತಿ ವಾಸ ಮಾಡ್ತಾ ಇರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಗಂಭೀರವಾಗಿ. ನಾನು ಖಂಡಿತ ನನ್ನ ಕಡೆಯದಾಗಿ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ನೋಡಿದ ಮೇಲೆ ತಮ್ಮ ಅನಿಸಿಕೆ ಏನಿದೆ ನಮ್ಮ ಶಂಕರ್ ಪ್ರಚಾರ ಸಮಿತಿ ಯೂಟ್ಯೂಬ್ ಚಾನಲ್ಗೆ ತಾವು ಕಾಮೆಂಟ್ಸ್ ಮಾಡಿ, ಲೈಕಿಂಗ್ ಆಗಿ ತಮ್ಮ ಮನಸ್ಸಲ್ಲಿ ಏನಿದೆ ಮುಕ್ತವಾಗಿ ನನಗೆ ವ್ಯಕ್ತಪಡಿಸಿ. ನನಗೆ ತುಂಬ ಸಂತೋಷ ಆಗುತ್ತೆ. ನಿಮ್ಮಗಳ ಒಂದು ಪ್ರೋತ್ಸಾಹ, ಆಶೀರ್ವಾದ ನಿರಂತರವಾಗಿ ಸದಾ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ತಾ, ಕಡೆಯದಾಗಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ನನ್ನ ಹೆಸರು ಎಂ ಶಂಕರ್, ಶಂಕರ್ ಪ್ರಚಾರ ಸಮಿತಿಗೆ